ಸೊ ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಯಾರೆಲ್ಲ 4-5 ತಿಂಗಳಿಂದ ಏನು ಇವನಿತಿ ಅಮೌಂಟ್ ಪೆಂಡಿಂಗ್ ಇತ್ತು, ಸೊ ಅಮೌಂಟ್ಗೋಸ್ಕರ ಯಾರೆಲ್ಲ ವೇಟ್ ಮಾಡ್ತಾ ಇದ್ರಿ, ಸೊ ಫೈನಲ್ ಆಗಿ 2 ತಿಂಗಳ ಅಮೌಂಟ್ ಕೂಡ ಹಾಕಿದ್ರು. ಕೆಲವೊಬ್ಬರಿಗೆ ಇನ್ನೂ ಕೂಡ 3 ತಿಂಗಳ ಅಂದ್ರೆ ಏನಿವಾಗ ಕೆಲವೊಬ್ಬರಿಗೆ 3-4 ತಿಂಗಳ ಏನು ಅಮೌಂಟ್ ಪೆಂಡಿಂಗ್ ಇತ್ತಲ್ಲ, ಸೊ ಆಲ್ಮೋಸ್ಟ್ ತುಂಬಾ ಜನರಿಗೆ 6,000 ಹಾಕಿದ್ದಾರೆ. ನಿನ್ನೆ ಇವತ್ತು ಮೊನ್ನೆ ಸ್ವಲ್ಪ ಜನಕ್ಕೆ ಬಂದಿದೆ, ಮತ್ತೆ ಸ್ವಲ್ಪ ಜನಕ್ಕೆ 3,000 ಅಷ್ಟೇ ಬಂದಿದೆ. ಸೊ ಉಳಿದ ಅಮೌಂಟ್ ಯಾವಾಗ ಬರುತ್ತೆ ಅಂತೇಳಿ ತುಂಬಾ ಜನ ಕೇಳ್ತಾ ಇದ್ರಿ. ಮತ್ತೆ ಇವಾಗ ಏನು 5 ತಿಂಗಳ ಅಮೌಂಟ್ ಏನು ಪೆಂಡಿಂಗ್ ಇತ್ತು ಅದರಲ್ಲಿ 2 ತಿಂಗಳ ಅಮೌಂಟ್ ಕ್ಲಿಯರ್ ಮಾಡಿದ್ದಾರೆ. ಇನ್ನು 3 ತಿಂಗಳ ಅಮೌಂಟ್ ಯಾವಾಗ ಬರುತ್ತೆ ಅದ್ರ ಬಗ್ಗೆ ಕೂಡ ಮಾತಾಡ್ತಾ ಹೋಗ್ತೀನಿ. ಮತ್ತೆ ಮೇನ್ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ಇವಾಗ ಯಾರಿಗೆಲ್ಲ ಇನ್ನೂ ಒಂದು ಅಮೌಂಟೇ ಬಂದಿಲ್ಲ, ಅಂದ್ರೆ ಇವಾಗ ಮೊದಲೆಲ್ಲ ಅಮೌಂಟ್ ಬಂದಿದೆ, ಬಟ್ ಇವಾಗ ಏನು 4-5 ತಿಂಗಳು ಪೆಂಡಿಂಗ್ ಇತ್ತು. ಸೊ ನಿಮ್ ಫ್ರೆಂಡ್ಸ್ಗೆಲ್ಲ ಅಮೌಂಟ್ ಬಂದಿರುತ್ತೆ, ಬಟ್ ನಿಮ್ಗೆ ಅಮೌಂಟ್ ಬಂದಿರಲ್ಲ. ಸೊ ಏನಾದ್ರು ಪ್ರಾಬ್ಲಮ್ ಆಗಿರುತ್ತೆ ಅಂದ್ರೆ ತುಂಬಾ ಜನ ಕೇಳ್ತಾ ಇದ್ರಿ. ಸೊ ಅದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ. ಮತ್ತೆ ನಾನು ಮೊನ್ನೆ ಕೂಡ ವಿಡಿಯೋದಲ್ಲಿ ಹೇಳಿದ್ದೆ, ಅಂದ್ರೆ ಆಲ್ಮೋಸ್ಟ್ ಇವನಿದೆ ಅಮೌಂಟ್ ಅಂತೂ ಸ್ಟಾಪ್ ಆಗಿಲ್ಲ, ಬರುತ್ತೆ, ವೇಟ್ ಮಾಡಿ. ಈ ಒಂದು ವೀಕಲ್ಲಿ ಆಲ್ಮೋಸ್ಟ್ ಬರುವಂತ ಸಾಧ್ಯತೆ ಜಾಸ್ತಿ ಇದೆ ಅಂತ ಹೇಳಿದ್ದೆ. ಸೊ ಅವತ್ತೇ ವಿಡಿಯೋ ಮಾಡಿದ ರಾತ್ರಿನೇ ಸಾಯಂಕಾಲ 7 ಗಂಟೆ ನಂತರ ಪ್ರತಿಯೊಬ್ಬರಿಗೆ ಅಮೌಂಟ್ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಅಮೌಂಟ್ ಕೂಡ ಸ್ಟಾರ್ಟ್ ಆಗಿದೆ. ಇವಾಗ ಆಲ್ರೆಡಿ ಇವತ್ತು 3 ದಿನ ಆಯ್ತು ಅಮೌಂಟ್ ಸ್ಟಾರ್ಟ್ ಆಗಿ. ಸೊ ಇನ್ನೂ ಕೂಡ ತುಂಬಾ ಜನರಿಗೆ ಅಮೌಂಟ್ ಕೂಡ ಬರಬೇಕು. ಸೊ ಯಾವುದೇ ಟೆನ್ಷನ್ ಮಾಡ್ಕೊಳಕ್ ಹೋಗ್ಬೇಡಿ, ಅಮೌಂಟ್ ಅಂತೂ 100% ಬಂದೇ ಬರುತ್ತೆ, ಅದರಲ್ಲಿ ಯಾವುದೂ ಟೆನ್ಷನ್ ಇಲ್ಲ. ಮತ್ತೆ ತುಂಬಾ ಜನ ಬಂದ್ಬಿಟ್ಟು ಇನ್ನೊಂದು ಮೇನ್ ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ, ಇವಾಗ ಏನ್ 4-5 ದಿನ ಅಂದ್ರೆ ಡಿಸೆಂಬರ್ಗೆ ಲಾಸ್ಟ್ ಅಮೌಂಟ್ ಬಂದಿತ್ತು, ಜನವರಿಯಿಂದ ಯಾವುದೇ ಅಮೌಂಟ್ ಏನು ಬಂದಿರಲಿಲ್ಲ. ಸೊ ತುಂಬಾ ಜನ ಬಂದ್ಬಿಟ್ಟು ಇವನಿದೆ ಸ್ಟಾಪ್ ಆಗಿದೆ ಅಂತ ಹೇಳಿ ಸೆಲ್ಫ್ ಡಿಕ್ಲೇಷನ್ ಮಾಡಿಲ್ಲ. ಸೊ ಅಂತವ್ರಿಗೆ ಅಮೌಂಟ್ ಬರಲ್ಲ. ಸೊ ಕಂಪಲ್ಸರಿಯಾಗಿ ಸೆಲ್ಫ್ ಡಿಕ್ಲೇಷನ್ ಮಾಡ್ಲೇಬೇಕು, ಮಾಡಿದ್ರೆ ಮಾತ್ರ ಅಮೌಂಟ್ ಬರುತ್ತೆ. ಮತ್ತೆ ಇನ್ನೊಂದೇನಪ್ಪಾ ಅಂತಂದ್ರೆ, ತುಂಬಾ ಜನ ಮೊಬೈಲ್ ಅಲ್ಲಿ ಯಾರೆಲ್ಲ ಟ್ರೈ ಮಾಡ್ತಾ ಇದ್ರೆ ಸೆಲ್ಫ್ ಡಿಕ್ಲೇಷನ್, ಸೊ ಕೆಲವೊಂದು ಟೈಮ್ ಸರ್ವರ್ ಕನೆಕ್ಟ್ ಆಗದೆ ಇರೋ ಕಾರಣದಿಂದಾಗಿ ಇಲ್ಲಿ ಟ್ರೈ ಅಗೇನ್ ಡಿಫರೆಂಟ್ ಇನ್ಪುಟ್ ಅಂತ ಬರುತ್ತೆ, ಅಥವಾ ಲಾಗ್ಡ್ ಫ್ರಮ್ ಅನದರ್ ಡಿವೈಸ್ ಅಂತ ತೋರಿಸುತ್ತೆ. ಆ ತರ ಬಂದ್ರೆ ತುಂಬಾ ಜನ ಸೆಲ್ಫ್ ಡಿಕ್ಲೇಷನ್ ಸೊ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಗಾಡಿ ಸೌಂಡ್ ಬರ್ತಾ ಇದೆ ಅಂದ್ರೆ ನಿಮ್ಗೆ ಸೌಂಡ್ ಕೂಡ ಎಕೋ ಆಗ್ಬಹುದು ಅನ್ಸುತ್ತೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ, ಇವಾಗ ಇನ್ನೊಂದೇನಪ್ಪಾ ಅಂತಂದ್ರೆ, ಇವಾಗ ಏನ್ ತುಂಬಾ ಜನ ಬಂದ್ಬಿಟ್ಟು ಸೆಲ್ಫ್ ಡಿಕ್ಲೇಷನ್ ಮೊಬೈಲ್ ಅಲ್ಲಿ ಎಲ್ಲ ಮಾಡ್ತಾ ಇರ್ತೀರಾ. ಸೊ ನೀವು ಲಾಸ್ಟ್ ಫೈನಲ್ ಸಬ್ಮಿಟ್ ಮಾಡ್ಬೇಕಾದ್ರೆ ಅಲ್ಲಿ ಡೈರೆಕ್ಟ್ ಆಗಿ ಡಿಫರೆಂಟ್ ಇನ್ಪುಟ್ ಅಂತ ಬರುತ್ತೆ, ಅಥವಾ ಲಾಗ್ಡ್ ಫ್ರಮ್ ಅನದರ್ ಡಿವೈಸ್ ಅಂತ ಈ ರೀತಿ ಏನೋ ಬರ್ತಾ ಇದೆ. ಸೊ ಆ ರೀತಿ ಬಂದ ತಕ್ಷಣ ತುಂಬಾ ಜನ ಹಾಗೆ ಬಿಟ್ಬಿಡ್ತೀರಾ. ಸೊ ಅಂತವ್ರದ್ದು ಫೈನಲ್ ಆಗಿ ಸೆಲ್ಫ್ ಡಿಕ್ಲೇಷನ್ ಸಬ್ಮಿಟ್ ಆಗಿರಲ್ಲ. ಸೊ ಅಂತವ್ರು ಅದಕ್ಕೋಸ್ಕರ ನಾನು ಮೊದಲಿಂದ ಅದನ್ನೇ ಹೇಳ್ತಾ ಬಂದಿದ್ದೀನಿ, ಸೆಲ್ಫ್ ಡಿಕ್ಲೇಷನ್ ಯಾರು ಕೂಡ ಜಾಸ್ತಿ ಮೊಬೈಲ್ ಅಲ್ಲಿ ಟ್ರೈ ಮಾಡಕ್ ಹೋಗ್ಬೇಡಿ. ಯಾಕಂತಂದ್ರೆ ಲ್ಯಾಪ್ಟಾಪ್ ಅಲ್ಲಿ ಟ್ರೈ ಮಾಡಿ ಅಥವಾ ಕಂಪ್ಯೂಟರ್ ಅಲ್ಲಿ ಟ್ರೈ ಮಾಡಿ, ಏನೂ ಪ್ರಾಬ್ಲಮ್ ಆಗಲ್ಲ. ಯಾಕಂತಂದ್ರೆ ಕರೆಕ್ಟ್ ಆಗಿ ಒಂದು ವೆಬ್ಸೈಟ್ ಕೂಡ ಕ್ಲಿಯರ್ ಆಗಿ ಗೊತ್ತಾಗುತ್ತೆ, ಮತ್ತೆ ಏನು ಮಿಸ್ಟೇಕ್ ಆಗಲ್ಲ. ಸೊ ನಿಮ್ಮ ಮೊಬೈಲ್ ಅಲ್ಲಿ ಸ್ಕ್ರೀನ್ ಸ್ವಲ್ಪ ಸಣ್ಣದಿರುತ್ತೆ, ಸೊ ನಿಮಗೆ ಕರೆಕ್ಟ್ ಆಗಿ ಅಲ್ಲಿ ಅಷ್ಟೊಂದು ಇಂಟರ್ನೆಟ್ ಕೂಡ ಸಪೋರ್ಟ್ ಮಾಡಲ್ಲ ವೆಬ್ಸೈಟ್. ಕೆಲವೊಂದು ಟೈಮ್ ನೋಡ್ಬೋದು, ನೀವು ಇವನಿದೆ ಅಂತ ಸರ್ಚ್ ಮಾಡಿದ್ರೆ ಅಲ್ಲಿ ಇವನಿದೆ ಆಪ್ಷನ್ ತೋರಿಸಲ್ಲ, ಆ ರೀತಿ ಪ್ರಾಬ್ಲಮ್ ಆಗುತ್ತೆ. ಜಾಸ್ತಿ ಯಾರು ಮೊಬೈಲ್ ಅಲ್ಲಿ ಟ್ರೈ ಮಾಡಕ್ ಹೋಗಬೇಡಿ. ನಿಮ್ಮ ಊರಲ್ಲಿ ಸೈಬರ್ ಸೆಂಟರ್ ಅಲ್ಲಿ ಕೂಡ ಟ್ರೈ ಮಾಡಿ, ಆರಾಮಾಗಿ ಏನು ಪ್ರಾಬ್ಲಮ್ ಆಗಲ್ಲ. ಅಥವಾ ಸ್ಕ್ರೀನ್ ಮೇಲೆ ನಂಬರ್ ಹಾಕಿದ್ರೆ ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ, ನಾವೇ ನಿಮಗೆ ಸೆಲ್ಫ್ ಡಿಕ್ಲೇಷನ್ ಕೂಡ ಮಾಡಿ ಕೊಡ್ತೀವಿ, ಏನು ಪ್ರಾಬ್ಲಮ್ ಇರಲ್ಲ. ಓಕೆ, ಇವಾಗ ಮೇನ್ ಟಾಪಿಕ್ ಏನಪ್ಪಾ ಅಂತಂದ್ರೆ, ಯಾರಿಗೆಲ್ಲ ಇವಾಗ 3,000 ಬಂದಿದೆ ಮತ್ತೆ 6,000 ಬಂದಿದೆ, ಸೊ ಅಮೌಂಟ್ ಅಲ್ಲಿ ಯಾವುದೇ ಪ್ರಾಬ್ಲಮ್ ಇರಲ್ಲ. ಇನ್ನೂ ಕೂಡ ಏನು 3 ತಿಂಗಳ ಅಮೌಂಟ್ ಪೆಂಡಿಂಗ್ ಇದೆ, ಸೊ ಆರಾಮಾಗಿ ಬರುತ್ತೆ. ಈ ಒಂದು ತಿಂಗಳಲ್ಲಿ ನಾನೇನು ಮೊನ್ನೆ ಕಾಲ್ ಮಾಡಿ ಕೇಳಿದ್ನಲ್ಲ, ನಿಮ್ಗೆ ಹಿಂದಿನ ವಿಡಿಯೋದಲ್ಲಿ ಕೂಡ ಹೇಳಿದ್ದೀನಿ, ಆಲ್ಮೋಸ್ಟ್ ಈ ಒಂದು ತಿಂಗಳಲ್ಲಿ 2 ಅಥವಾ 3 ತಿಂಗಳ ಅಮೌಂಟ್ ಕೂಡ ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ವೇಟ್ ಮಾಡಿ. ಆಲ್ಮೋಸ್ಟ್ ತುಂಬಾ ಜನರಿಗೆ 2 ತಿಂಗಳ ಅಮೌಂಟ್ 6,000 ಬಂದಿದೆ, ಇನ್ನೂ ಬರುತ್ತೆ. ಇನ್ನು 1 ತಿಂಗಳು ಅಥವಾ 2 ತಿಂಗಳು ಬರುವಂತ ಸಾಧ್ಯತೆ ಕೂಡ ಇದೆ. ಆಲ್ಮೋಸ್ಟ್ ಬರ್ಲಿಲ್ಲಪ್ಪ ಅಂತಂದ್ರೆ ನೆಕ್ಸ್ಟ್ ಮಂತ್ ನಿಮ್ಗೆ ಎಲ್ಲ ಕ್ಲಿಯರ್ ಕೂಡ ಮಾಡ್ತಾರೆ. ಆಲ್ಮೋಸ್ಟ್ ಕ್ಲಿಯರ್ ಮಾಡ್ಬೋದು, ಇನ್ನೂ 1 ತಿಂಗಳ ಅಮೌಂಟ್ ಕೂಡ ಬರುವಂತ ಸಾಧ್ಯತೆ ಜಾಸ್ತಿ ಇದೆ. ಮತ್ತೆ ಯಾರಿಗೆಲ್ಲ 3,000 ಅಷ್ಟೇ ಬಂದಿದೆ, ಸೊ ವೇಟ್ ಮಾಡಿ. ಮತ್ತೆ ತುಂಬಾ ಜನರಿಗೆ ಇನ್ನೂ ಕೂಡ ಅಮೌಂಟ್ ಬಂದಿಲ್ಲ. ಸೊ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ನಿಮ್ದು ಯಾವ ಡಿಸ್ಟ್ರಿಕ್ಟ್ ಗೆ ಅಮೌಂಟ್ ಬಂದಿಲ್ಲ ಅಂತೇಳಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಮತ್ತೆ ಯಾರಿಗೆಲ್ಲ 3,000 ಬಂದಿದೆ ಮತ್ತೆ 6,000 ಬಂದಿದೆ ಅಂತವ್ರು ಕೂಡ ಕಮೆಂಟ್ ಮಾಡಿ. ಮತ್ತೆ ನಿಮ್ ಡಿಸ್ಟ್ರಿಕ್ಟ್ ಯಾವ್ದು ಅಂತೇಳಿ ಕಮೆಂಟ್ ಮಾಡಿ. ಮತ್ತೆ ನನಗೆ ಗೊತ್ತಿರುವಂತ ಮಾಹಿತಿ ಪ್ರಕಾರ ಬಳ್ಳಾರಿ ಡಿಸ್ಟ್ರಿಕ್ಟ್ ತುಂಬಾ ಜನರಿಗೆ ಅಮೌಂಟ್ ಬಂದಿಲ್ಲ, ಹಾವೇರಿ ಮತ್ತೆ ಚಿಕ್ಕಬಳ್ಳಾಪುರ, ಮಂಡ್ಯ, ಮೈಸೂರು, ಮತ್ತೆ ಈ ಕಡೆ ಬಾಗಲಕೋಟೆ ಮತ್ತೆ ಕಲಬುರಗಿ ಡಿಸ್ಟ್ರಿಕ್ಟ್, ಈ ಒಂದು ಡಿಸ್ಟ್ರಿಕ್ಟ್ ಅವರಿಗೆ ತುಂಬಾ ಜನರಿಗೆ ಅಮೌಂಟ್ ಇನ್ನೂ ಬರಬೇಕು. ಸೊ ನಿಮ್ದು ಯಾವ ಡಿಸ್ಟ್ರಿಕ್ಟ್ ಅಮೌಂಟ್ ಬರ್ಬೇಕಂತ ಹೇಳಿ ಸ್ವಲ್ಪ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ನಮಗೂ ಕೆಲವೊಂದು ಇನ್ಫಾರ್ಮೇಶನ್ ಗೊತ್ತಾಗುತ್ತೆ. ಇದೆಲ್ಲ ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ಮೇನ್ ಟಾಪಿಕ್ ಏನಪ್ಪಾ ಅಂತಂದ್ರೆ, ಇವಾಗ ಯಾರಿಗೆಲ್ಲ ಮೊದಲೆಲ್ಲ ಅಮೌಂಟ್ ಬಂದಿತ್ತು, ಬಟ್ ಇವಾಗ 4-5 ಅಂದ್ರೆ ಡಿಸೆಂಬರ್ ಇಂದ ಏನ್ ಅಮೌಂಟ್ ಬರ್ಬೇಕಾಗಿತ್ತು, ಸೊ ನಿಮ್ ಸ್ನೇಹಿತರಿಗೆಲ್ಲ ಅಮೌಂಟ್ ಬಂದಿರುತ್ತೆ, ಬಟ್ ನಿಮ್ಗೆ ಅಮೌಂಟ್ ಬಂದಿರ್ಲಿಲ್ಲಪ್ಪ ಅಂತಂದ್ರೆ ಒಂದ್ಸರಿ ನಿಮ್ಮ ಒಂದು ಬ್ಯಾಂಕ್ಗೆ ಹೋಗಿ, ನಿಮ್ಮ ಒಂದು ಬ್ಯಾಂಕ್ ಅಕೌಂಟಿಗೆ ಆಧಾರ್ ಕಾರ್ಡ್ ಲಿಂಕ್ ಐತಾ ಇಲ್ಲ ಚೆಕ್ ಮಾಡಿಸಿ. ಅಂದ್ರೆ ಕೆಲವೊಬ್ರು ಏನಾದ್ರು ಒಂದು KYC ಪ್ರಾಬ್ಲಮ್ ಆಗಿ ಆಧಾರ್ ಕಾರ್ಡ್ ಏನ್ ಸೀಡಿಂಗ್ ಇರುತ್ತೆ ಅದು ಕ್ಯಾನ್ಸಲ್ ಆಗಿರುತ್ತೆ. ಮತ್ತೆ ಇನ್ನೊಂದೇನಪ್ಪಾ ಅಂತಂದ್ರೆ, ನಿಮ್ದು 2-3 ಮಲ್ಟಿಪಲ್ ಬ್ಯಾಂಕ್ ಅಕೌಂಟ್ಸ್ ಇದ್ರೆ, ಸೊ ಕೆಲವೊಂದು ಟೈಮ್ ಆಧಾರ್ ಕಾರ್ಡ್ 3 ಬ್ಯಾಂಕ್ಗೆ ಲಿಂಕ್ ಇರುತ್ತೆ. ಸೊ ಅಲ್ಲಿ ನಿಮ್ಗೆ ಪ್ರತಿ ಸರಿ ಒಂದು ಬ್ಯಾಂಕ್ ಅಕೌಂಟ್ಗೆ ಏನು ಅಮೌಂಟ್ ಬರುತ್ತೆ, ಕೆಲವೊಂದು ಟೈಮ್ ಈ ಒಂದು ಬ್ಯಾಂಕ್ ಆಧಾರ್ ಸೀಡಿಂಗ್ ತಗೊಳ್ಳಿಲ್ಲಪ್ಪ ಅಂತಂದ್ರೆ ಬೇರೆ ಒಂದು ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಆಗಿರುತ್ತೆ. ಅಂದ್ರೆ ನಿಮ್ದೇ ಒಂದು ಬೇರೆ ಬ್ಯಾಂಕಿಗೆ ಅಮೌಂಟ್ ಟ್ರಾನ್ಸ್ಫರ್ ಆಗುವಂತ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಚೆಕ್ ಮಾಡ್ಕೊಳ್ಳಿ ಒಂದ್ಸರಿ. ಯಾರಿಗೆಲ್ಲ ಅಮೌಂಟ್ ಬಂದಿಲ್ಲ ಅಂತವ್ರು ನಿಮ್ದು 1 ಅಕೌಂಟ್ 2 ಅಕೌಂಟ್ 3 ಅಕೌಂಟ್ ಈ ರೀತಿ ಮಲ್ಟಿಪಲ್ ಅಕೌಂಟ್ಸ್ ಇದ್ರೆ
ಸೊ ಎಲ್ಲ ಅಕೌಂಟ್ ಬ್ಯಾಂಕ್ ಬ್ಯಾಲೆನ್ಸ್ ನ ಚೆಕ್ ಮಾಡ್ಕೊಳ್ಳಿ. ಹಂಗೂ ಒಂದ್ ವೇಳೆ ಬಂದಿರ್ಲಿಲ್ಲಪ್ಪ ಅಂತಂದ್ರೆ ನಿಮ್ಮೊಂದು ಬ್ಯಾಂಕಿಗೆ ಹೋಗಿ ಆಧಾರ್ ಕಾರ್ಡ್ ಸೀಡಿಂಗ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಿಸಿ. ಸೀಡಿಂಗ್ ಅಂದ್ರೆ ಏನು ಪ್ರಾಬ್ಲಮ್ ಇರಲ್ಲ, ಬರುತ್ತೆ. ಸೀಡಿಂಗ್ ಇಲ್ಲ ಅಂತಂದ್ರೆ ಕೆಲವೊಬ್ರದ್ದು ಸೀಡಿಂಗ್ ಕ್ಯಾನ್ಸಲ್ ಆಗಿದೆ. ಸೊ ಆ ರೀತಿ ಪ್ರಾಬ್ಲಮ್ ಆಗಿದ್ರೆ ಅಮೌಂಟ್ ನೀವು ಸೀಡಿಂಗ್ ಮಾಡಿಸಲೇಬೇಕಾಗುತ್ತೆ. ಸೀಡಿಂಗ್ ಮಾಡಿದ್ರೆ ಮಾತ್ರ ಅಮೌಂಟ್ ಬರುತ್ತೆ. ಇದು ಎಲ್ಲ ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ಮತ್ತೆ ಮೇನ್ ಟಾಪಿಕ್ ಇನ್ನೊಂದೇನಪ್ಪಾ ಅಂತಂದ್ರೆ ತುಂಬಾ ಜನರಿಗೆ ಆಧಾರ್ ಕಾರ್ಡ್ ಡೀಟೇಲ್ಸ್ ಬರ್ತಾ ಇಲ್ಲ. ಸೊ ನನಗೆ ಗೊತ್ತಿರುವಂತ ಮಾಹಿತಿ ಪ್ರಕಾರ ಇವಾಗ ಯಾರಿಗೆಲ್ಲ 2 ವರ್ಷ ಅಮೌಂಟ್ ಬಂದಿದೆ, ಸೊ ಅಂತವ್ರದ್ದು ಯುವನಿಧಿ ಸೆಲ್ಫ್ ಡಿಕ್ಲೇಷನ್ ಲಾಕ್ ಆಗಿದೆ. ಸೊ ಅಂದ್ರೆ ಸೆಲ್ಫ್ ಡಿಕ್ಲೇಷನ್ ಮಾಡಕ್ ಬರಲ್ಲ. ಏನ್ ಇವಾಗ 3-4 ತಿಂಗಳಿಂದ ಅಮೌಂಟ್ ಏನ್ ಪೆಂಡಿಂಗ್ ಇದೆ, ಸೊ ಆ ಒಂದು ಪೆಂಡಿಂಗ್ ಇರುವಂತಹ ಅಮೌಂಟ್ ಸ್ಟೇಟಸ್ ಅಲ್ಲಿ ಡಿಬಿಟಿ ಪುಷ್ ಅಂತ ಇದೆ. ಆಲ್ಮೋಸ್ಟ್ ಆ ಒಂದು ಪೆಂಡಿಂಗ್ ಇರುವಂತಹ ಅಮೌಂಟ್ ಆಲ್ಮೋಸ್ಟ್ ಕ್ಲಿಯರ್ ಅಂತೂ ಮಾಡ್ತಾರೆ. ಸೊ ಇನ್ಮೇಲೆ 2 ವರ್ಷ ಮುಂದೆ ಯಾರಿಗೆಲ್ಲ ಅಮೌಂಟ್ ಬಂದಿದೆ ಅಂತವ್ರದಂತೂ ಇನ್ಮೇಲೆ ಅಮೌಂಟ್ ಬರಲ್ಲ. ಸೆಲ್ಫ್ ಡಿಕ್ಲೇಷನ್ ಕೂಡ ಲಾಕ್ ಆಗಿದೆ. ಸೊ ಇನ್ನು ಯಾವುದೇ ಅಮೌಂಟ್ ಬರಲ್ಲ. ಪೆಂಡಿಂಗ್ ಇರುವಂತಹ ಅಮೌಂಟ್ ಆಲ್ಮೋಸ್ಟ್ ಎಲ್ಲ ಕ್ಲಿಯರ್ ಮಾಡ್ತಾರೆ. ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ ಮೇನ್ ಯಾರಿಗೆಲ್ಲ ಅಮೌಂಟ್ ಬಂದಿಲ್ಲ ಬ್ಯಾಂಕಿಗೆ ಹೋಗಿ ಆಧಾರ್ ಕಾರ್ಡ್ ಸೀಡಿಂಗ್ ಮಾಡ್ಕೊಳ್ಳಿ. ಮತ್ತೆ ಇನ್ನೊಂದೇನಪ್ಪಾ ಅಂತಂದ್ರೆ ನಾನು ಮೊದ್ಲೇನೆ ಆವಾಗಲೇ ಏನ್ ಹೇಳಿದೆ, ಸೆಲ್ಫ್ ಡಿಕ್ಲೇಷನ್ ಆಲ್ಮೋಸ್ಟ್ ನನ್ನ ಪ್ರಕಾರ ಮೊಬೈಲ್ ಅಲ್ಲಿ ಯಾರು ಟ್ರೈ ಮಾಡಕ್ ಹೋಗ್ಬೇಡಿ, ಯಾಕಂದ್ರೆ ಪ್ರಾಬ್ಲಮ್ ಆಗುತ್ತೆ. ನಿಯರೆಸ್ಟ್ ನಿಮ್ಮ ಊರಲ್ಲಿ ಯಾವ್ದಾದ್ರು ಸೈಬರ್ ಸೆಂಟರ್ ಇದ್ರೆ ಅಲ್ಲಿ ಟ್ರೈ ಮಾಡ್ಬೋದು, ಅಥವಾ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಏನಾಗಿದೆ ಅದಕ್ಕೆ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ಇನ್ನೂ ಯಾರೆಲ್ಲ ವಾಟ್ಸ್ಆಪ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲ, ಯುವನಿಧಿ ಗ್ರೂಪ್ಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಗ್ರೂಪ್ ಲಿಂಕ್ ಕೂಡ ಪಿನ್ ಮಾಡಿರ್ತೀನಿ. ಸೊ ಪ್ರತಿಯೊಬ್ಬರು ಜಾಯ್ನ್ ಆಗಿ. ಸೊ ಯುವನಿಧಿ ರಿಲೇಟೆಡ್ ಏನೇ ಒಂದು ಅಪ್ಡೇಟ್ ಬಂದ್ರು ಕೂಡ ನಾನು ಕೆಲವೊಂದು ಟೈಮ್ ವಿಡಿಯೋ ಮಾಡಕ್ ಆಗಲ್ಲ. ಸೊ ಅದರಿಂದ ಗ್ರೂಪ್ ಅಲ್ಲಿ ಎಲ್ಲ ಇನ್ಫಾರ್ಮೇಶನ್ ಕೊಡ್ತಾ ಇರ್ತೀನಿ. ಸೊ ದಟ್ ಜಾಯ್ನ್ ಆಗಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಓಕೆ, ಆಲ್ಮೋಸ್ಟ್ ಎಲ್ಲ ಕ್ಲಿಯರ್ ಮಾಡಿದ್ದೀನಿ. ಮತ್ತೆ ನಿಮ್ಗೆ ಏನೇ ಒಂದು ಡೌಟ್ ಇದ್ರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ಅದ್ರ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತೀನಿ. ಮತ್ತೆ ನಾಳೆ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ, ತುಂಬಾ ಜನ ಗೃಹಲಕ್ಷ್ಮಿ ಅಮೌಂಟ್ ಬಗ್ಗೆ ಕೇಳ್ತಾ ಇದ್ರಿ. ಗೃಹಲಕ್ಷ್ಮಿ ಏನ್ ಇವಾಗ ಅಮೌಂಟ್ ಬರ್ತಾ ಇತ್ತು, ಇವಾಗ 1 ತಿಂಗಳಿಂದ ಯಾವುದೇ ಅಮೌಂಟ್ ಬಂದಿಲ್ಲ. ಸೊ ಇವಾಗ ಸಿಎಂ ಅವರು ಕೂಡ ಚೇಂಜ್ ಆಗಿದ್ದಾರೆ. ಏನು ಅಮೌಂಟ್ ತುಂಬಾ ಜನ ಬಂದ್ಬಿಟ್ಟು ಅಪ್ಲಿಕೇಶನ್ ಅಪ್ಲಿಕೇಶನ್ ಹಾಕ್ಬೇಕಾ, ಅಥವಾ ತುಂಬಾ ಜನ ಅಮೌಂಟ್ ಕೂಡ ಕ್ಯಾನ್ಸಲ್ ಆಗಿದೆ, ಅಂದ್ರೆ ಅಪ್ಲಿಕೇಶನ್ ಎಲ್ಲ ರಿಜೆಕ್ಟ್ ಆಗಿದೆ. ಸೊ ಅದ್ರ ಬಗ್ಗೆ ಕೂಡ ನಾಳೆ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀನಿ. ಸೊ ಇನ್ನೂ ಯಾರೆಲ್ಲ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಕೊಂಡು ನೋಡ್ತಾರಲ್ಲೂ ಕೂಡ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋನ ಯುವನಿಧಿ ನಿಮ್ಮ ಸ್ನೇಹಿತರಿಗೆ ತುಂಬಾ ಜನರಿಗೆ ಅಮೌಂಟ್ ಬಂದಿರುವಂತ ಮಾಹಿತಿ ಗೊತ್ತಿರಲ್ಲ. ಸೊ ಅದರಿಂದ ಪ್ರತಿಯೊಬ್ಬರು ಶೇರ್ ಕೂಡ ಮಾಡಿ, ಅವರು ಕೂಡ ಈ ಮಾಹಿತಿ ಗೊತ್ತಾಗ್ಲಿ ಅಂತ ಹೇಳ್ತಾ ಸಿಗೋಣ ಮುಂದೆ ವಿಡಿಯೋದಲ್ಲಿ. ನಮಸ್ಕಾರ.